ಜಿಲ್ಲಾ ಉಸ್ತುವಾರಿ ಸಚಿವರು ಅಂಬೇಡ್ಕರ್ ಜಯಂತಿ ನಡೆದಂತ ಸಂದರ್ಭದಲ್ಲಿ ಬೇರೆ ಬೇರೆ ಜಯಂತಿಗಳು ನಡೆದಂತ ಸಂದರ್ಭದಲ್ಲಿ ಮೊಬೈಲ್ಗಳಲ್ಲಿ ಫೋನ್ ಮಾಡೋದ್ರ ಮುಖಾಂತರ ಮೈಕ್ಗಳಲ್ಲಿ ಮಾತಾಡ್ಸೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಬೇರೆ ಎಲ್ಲೇ ಆದ್ರೂ ಅವ್ರು ಹೆಲಿಕಾಪ್ಟರ್ ತಗೊಂಡು ಅಲ್ಲಿ ಹೋಗ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರಕ್ಕೆ ಬರೋಂಥ ವಿಷಯ ಇದ್ದಾಗ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು ಸುರೇಶ್ ಅವ್ರನ್ನ ಕೇಳೋದಿಷ್ಟೇ, ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು? ನಮ್ಮ ಸರ್ಕಾರ ಬಂದಾಗ ನಾವು 5 ವರ್ಷಗಳ ಕಾಲ ನಾವು ಏನೇನು ಮಾಡಿದ್ರಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನೇನು ಹಣ ತಂದಿದ್ರೆ ನಾವು ಲಿಸ್ಟ್ ಎತ್ಕೊಂಬರ್ತೀರಿ. ನಾವು ತಂದಿರೋದನ್ನ ಟೇಪ್ ಕಟ್ ಮಾಡಿರ್ತಕ್ಕಂಥವ್ದಾ ಇಲ್ಲ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಹಣ ತಂದು ಈ ಕೋಲಾರ ಜಿಲ್ಲೆ ಡೆವಲಪ್ಮೆಂಟ್ಗೆ ಬಿಟ್ಟಿದ್ದೀರಿ? ಮೆಡಿಕಲ್ ಕಾಲೇಜ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಕೈನಲ್ಲಿ ಮಾಡೋಕ್ಕಾಗಿಲ್ಲ. ಇವತ್ತು ರಿಂಗ್ ರೋಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ನಿಮ್ಮ ಕೈನಲ್ಲಿ ಮಾಡೋಕ್ಕಾಗಿಲ್ಲ. ಇವತ್ತು ನೀವು ಜನಗಳಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು ನಾವೇನು ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನು ನಾವೇ ಮಾಡಿರೋದು, ಹಣ ಬಿಡುಗಡೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚುನಾವಣೆಗೆ ಮೊದಲು ನಮ್ಮ ರಾಜ್ಯ ಸರ್ಕಾರದಲ್ಲಿ 60,000 ಕೋಟಿ ಹಣ ಹಂಗೆ ಉಳಿಸಿಟ್ಟಿದ್ರು. ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು? ಇವತ್ತು ನಿಮ್ಮ ಮಿತ್ರ ಪಕ್ಷ ಆದಂಥ ತಮಿಳುನಾಡಲ್ಲಿ ಸುಮಾರು 10 ಲಕ್ಷ ಕೋಟಿ ಹಣ ಸಾಲ ಮಾಡಿ ಒಂದೊಂದು ಮಕ್ಕಳ ಮೇಲೆ 1,70,000 ಏನು ಭಾರ ಹಾಕಿದ್ರಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಭಾರ ಹಾಕ್ತಾ ಇದ್ರಿ. ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಸಹಕಾರ ಇಲ್ಲ, ಯಾವುದೇ ರೀತಿಯಾದಂಥ ಸವಲತ್ತಿಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ರೈತರು ಇವತ್ತು ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಇವತ್ತು ನೀವೇನು ನಾವು ಸಾಧನೆ ಮಾಡಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ಮಾಡಿದಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ನೀವು ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಸಾರಾಯಿಂದ ಹಿಡಿದು ನೀರಿಂದ ಹಿಡಿದು ಕರೆಂಟಿಂದ ಹಿಡಿದು ಪ್ರತಿಯೊಂದು ಬೆಲೆಗಳನ್ನು ನೀವು ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಅದ್ರ ಮೇಲೆ ಎಕ್ಸ್ಟ್ರಾ ಸೆಸ್ ಹಾಕಿ ನೀವು ಇವತ್ತು ಕರ್ನಾಟಕ ಜನತೆಗೆ ನೀವು ಯಾವ ರೀತಿ ಹೊರೆ ಆಗಿದ್ದೀರಿ. ನಾಳೆನೇ ಚುನಾವಣೆ ನಡೆದ್ರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಬರೋಂಥ ಗ್ಯಾರಂಟಿ. ಅದಕ್ಕೋಸ್ಕರ ಈ ಭ್ರಷ್ಟ ಸರ್ಕಾರ ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಬಾಯಿ ಮಾತಾಗ್ಬಿಟ್ಟಿದೆ. ನೀವು ಏನೇನು ತಪ್ಪು ಮಾಡಿದಿರಿ ಅಂತೇಳಿ ನಿಮ್ಮ ಸರ್ಕಾರ ಇರ್ತಕ್ಕಂಥದ್ದನ್ನು ದುರುಪಯೋಗ ಪಡಿಸ್ಕೊಂಡು 2 ಕ್ಷೇತ್ರದಲ್ಲಿ ನೀವು ಗೆದ್ದಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಕರ್ನಾಟಕದ ಜನತೆಗೆ ನೀವು ನಿಮ್ಮ ಕೈನಲ್ಲಿ ಪಾಟ್ ಹೋಲ್ ಮುಚ್ಚೋಕ್ಕಾಗಿಲ್ಲ. ನಿಮ್ಮ ಕೈನಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದನ್ನು ಆ ಪಾಟ್ ಹೋಲ್ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ನೀವು ಬಿಲ್ ಮಾಡಿದ್ದೀರಿ. ಏನು ಬೆಳ್ಳಿಯಲ್ಲಿ ಮುಚ್ಚಿದ್ರಾ? 1 kg ಹಾಕಿದ್ರಾ? ಇಲ್ಲಾಂದ್ರೆ ಏನು ತಾಮ್ರದಲ್ಲ, ಇಲ್ಲಾಂದ್ರೆ ಕಬ್ಬುಡದಲ್ಲಿ ಏನಾದ್ರು ಮುಚ್ಚಿದ್ದೀರಾ? ಏನು ಮಾಡಿದಿರಿ? ಟನಲ್ ರಸ್ತೆ ಮಾಡ್ತಾರಂತೆ, 1 ಕಿಲೋಮೀಟರ್ಗೆ 2,000 ಕೋಟಿ ಖರ್ಚು ಮಾಡ್ತಾರಂತೆ. ಇದನ್ನೆಲ್ಲ ಹೇಳೋದಕ್ಕೆ ಸರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಚುನಾವಣೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಹೌದು, ನಮ್ಮ ಕಾಲದಲ್ಲೂ ವಿಳಂಬ ಆಯಿತು ಕೋರ್ಟಲ್ಲಿ ಇದ್ದಿದ್ದರಿಂದ. ನಿಮ್ಮ ಕಾಲದಲ್ಲಿ ಮಾಡ್ತೀರಿ ಅಂತ ಹೇಳಿ ಬಂದು 3 ವರ್ಷ ಆಯ್ತಲ್ಲ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಆಗಲಿ, ಇಲ್ಲಾಂದರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳಾಗಲಿ, ಇಲ್ಲಾಂದರೆ BBMP GBA ಚುನಾವಣೆಗಳಾಗಲಿ ಯಾವ್ದಾದ್ರು ಮಾಡಿದ್ದೀರ ನೀವು? ನಿಮ್ಮ ಸರ್ವೆ ಪ್ರಕಾರ ಯಾವುದೇ ಚುನಾವಣೆ ನಡೆದ್ರೂ ಎಲ್ಲರೂ ಸಪ್ರೇಟಾಗಿ ಚುನಾವಣೆಗಳಿಗೆ ನಿಂತಂಥ ಸಂದರ್ಭದಲ್ಲಿ ನಿಮ್ಮ ಕೈನಲ್ಲಿ ಅದನ್ನು ಎದುರಿಸೋಕ್ಕಾಗಲ್ಲ. ಜನ ಇವತ್ತು ನಿಮ್ಮ ಸರ್ಕಾರದ ವಿರುದ್ಧವಾಗಿದ್ದಾರೆ. ನಾವು ಅಧಿಕಾರಕ್ಕೆ ಬರಲ್ಲ ಅಂತೇಳಿ ನಿಮ್ಗೆ ಗೊತ್ತಾಗಿ ಇವತ್ತು ಚುನಾವಣೆಗಳನ್ನು ನೀವು ಮುಂದೂಡ್ಕೊಂಡು ಮತ್ತೆ ಸೆಪ್ಟೆಂಬರ್ಗೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೀವು ಏನು ಸುಪ್ರೀಂ ಕೋರ್ಟ್ಗೆ ನೀವು ಇವತ್ತು ಅಫಿಡೇವಿಟ್ ಕೊಟ್ಟಿದ್ದೀರಿ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಸರ್ಕಾರದಲ್ಲಿ ನಾವು ಸ್ಮಾರ್ಟ್ ಮೀಟರ್ ಹಾಕ್ತೀರಿ ಅಂತ ಹೇಳಿ ಯಾವ ರೀತಿ ಹಗರಣ ಇದು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಪ್ರತಿಯೊಂದು ಇಲಾಖೆಯಲ್ಲಿ ಅಬಕಾರಿ ಸಚಿವರು ಸುಮಾರು 6,000 ಕೋಟಿಯನ್ನು ಅವ್ಯವಹಾರದಲ್ಲಿ ಸಿಕ್ಕಾಕೊಂಡು ಅದರಲ್ಲೂ ನೀವು ಅಧಿವೇಶನದಲ್ಲಿ ಯಾವ ಥರ ನೀವು ತಡಬಡಾಯಿಸಿದಿರಿ ಅದನ್ನೆಲ್ಲ ನಾವು ನೋಡಿದಿರಿ. ಇವತ್ತು ಪ್ರತಿ ಬಾರ್ಗಳಿಗೂ ಮಂತ್ಲಿ ಏನು ತಗೊಂತಾ ಇದ್ದೀರಿ, ಏನೇನು ಮಾಡ್ತಾ ಇದ್ದೀರಿ. ಇವತ್ತು ಕಾಳ ಸಂತೆಯಲ್ಲಿ ಮಾರ್ದಂಗೆ ಯಾವ ರೀತಿಯಲ್ಲಿ
500 ಮೀಟರ್ಗೆ 200 ಮೀಟರ್ಗೆ ಒಂದೊಂದು ಬಾರ್ಗಳನ್ನು ಕೊಟ್ಟಿದ್ದೀರಿ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಹಣ ಬೇಕಷ್ಟೇ. ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ದೇಶ. ಆ ನಿಟ್ಟಲ್ಲಿ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರಲ್ಲ ಅಂತೇಳಿ ಇರೋದನ್ನೆಲ್ಲ ನೀವು ಬಳ್ಕೊಳ್ಳೋಂಥ ಕೆಲಸಗಳನ್ನ ನೀವೇನು ಮಾಡ್ತಾ ಇದ್ರಿ, ಇದು ನಿಜಕ್ಕೂ ವಿಪರ್ಯಾಸ, ಇದು ಶೋಚನೀಯ ಸಂಗತಿ ಅಂತ ಹೇಳಿ ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ನೀವೇನು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಜಗಳಗಳಾಡ್ಕೊಂಡಿದ್ದೀರಿ, ಅದ್ರ ಮಧ್ಯೆ ನಿಮ್ಮ ಮಂತ್ರಿಗಳು ಒಳಗೊಳಗಡೆ ಎಲ್ಲ ಸಚಿವರು ಯಾವುದೇ ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಹೋಗಿ ಅವರ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇವತ್ತು ಮಠ ಮಂದಿರಗಳನ್ನ ನೀವು ವಕ್ಫ್ ಬೋರ್ಡ್ ಆಸ್ತಿಗೆ ಸೇರಿಸಿರ್ತಕ್ಕಂಥದ್ದು, ನಮ್ಮ ಕೋಲಾರಲ್ಲೂ ವಕ್ಫ್ ಬೋರ್ಡ್ಗೆ ದೇವಸ್ಥಾನಗಳ ಜಮೀನುಗಳನ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು, ನಮ್ಮ ಅಂತರ್ಗಂಗೆ ಬೆಟ್ಟದಲ್ಲೂ ಫಾರೆಸ್ಟ್ ಸೇರಿರ್ತಕ್ಕಂಥ ಜಾಗದಲ್ಲಿ ನೀವು ದರ್ಗಾಗಳನ್ನ ಇನ್ನೊಂದು ಮತ್ತೊಂದನ್ನ ಕಟ್ಟಿರ್ತಕ್ಕಂಥದ್ದು, ಬಂಗಾರಪೇಟೆ ತಾಲೂಕಲ್ಲೂ ಮುಳಬಾಗಲ್ ತಾಲೂಕಲ್ಲೂ ಮಾಲೂರು ತಾಲೂಕಲ್ಲೂ ನೀವು ದೇವಸ್ಥಾನ ಜಮೀನುಗಳನ್ನ, ಆಂಜನೇಯ ಸ್ವಾಮಿ ದೇವಸ್ಥಾನದ ಜಮೀನುಗಳನ್ನ ಬೇರೆ ಬೇರೆಯವರ ಹೆಸರಿಗೆ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ನಿಮ್ಮ ಕೊನೆ ಆಣಿ ಹೊಡೆಯಂತ ಟೈಮು ಹತ್ರ ಬಂದಿದೆ. ಅದಕ್ಕೆ ಕೂಡಲೇ ನೀವು ಕರ್ನಾಟಕ ಜನತೆಯ ಕ್ಷಮೆಯಾಚನೆ ಮಾಡಿ. ಇವತ್ತು ಆಹಾರ ಇಲಾಖೆಯಲ್ಲಿ ಅಷ್ಟೇ ಇವತ್ತು ಎಷ್ಟು ಕೋಟ್ಯಾಂತರ ಪಡಿತರ ಚೀಟಿಗಳನ್ನ ರದ್ದು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ರದ್ದು ಮಾಡಿ ರಾಗಿ ಕೊಡ್ತೀರಿ ಅಂತೇಳಿ ಆ ರಾಗಿನೂ ಸರಿಯಾಗಿ ಕೊಡದೆ, ಅಕ್ಕಿ ಕೊಡ್ತೀರಿ ಅಂತೇಳಿ ಅಕ್ಕಿನೂ ಸರಿಯಾಗಿ ಕೊಡದೆ, ಅದನ್ನ ಕಾಳು ಸಂತೆಯಲ್ಲಿ ಬೇರೆ ಬೇರೆಯವ್ರಿಗೆ ಮಾರ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ನಿಜಕ್ಕೂ ಅಕ್ಕಿ ಕೊಡಕ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರ್ತಕ್ಕಂಥ ಏನು ಅಕ್ಕಿ ಇದೆ, ಅದನ್ನ ಬಿಟ್ಟರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದೇ ಒಂದು ಕಾಳನ್ನು ನೀವು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳಾಗಿ ಆದಿಯಾಗಿ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.